ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ತರಕಾರಿ ಬೇಳೆ ಸಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ತರಕಾರಿ ಬೇಳೆ ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. ನಾನು ಈ ಕಪ್ಪಲ್ಲಿ ಅರ್ಧ ಕಪ್ ಆಗಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಒಂದು ಬೌಲ್ ಫುಲ್ ಆಗಷ್ಟು ನಾನು ಬೀನ್ಸ್ನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು. ಇದರಲ್ಲಿ ಒಂದು ಬೌಲ್ ಫುಲ್ ಅಂದರೆ ನಾನು 2 ಕ್ಯಾರೆಟನ್ನು ತಗೊಂಡಿದ್ದೀನಿ. ಮೀಡಿಯಂ ಸೈಜ್ 2 ಕ್ಯಾರೆಟ್ನ ನಾನು ತೊಳೆದ್ಬಿಟ್ಟು ಸಿಪ್ಪೆಲ್ಲ ತೆಗೆದು ಈ ಥರ ರೌಂಡ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ನಾನು ಈ ಥರ ಉದ್ದುದ್ದಕ್ಕೆ ಸಿಪ್ಪೆಲ್ಲ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಈರುಳ್ಳಿನ ನಾನು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 3 ಟೊಮ್ಯಾಟೋನ ನಾನು ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ, 1 ಟೇಬಲ್ ಸ್ಪೂನ್ MTR ಸಾಂಬಾರ್ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಈ ಥರ ಬೌಲಲ್ಲಿ ಒಂದು ಬೌಲ್ ಆಗಷ್ಟು ನಾನು ಕೊಬ್ಬರಿ ತುರಿ ತಗೊಂಡಿದ್ದೀನಿ, ಹಸಿ ಕೊಬ್ಬರಿ ತುರಿ. ನೋಡಿ, ಇದರಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹೆಸರನ್ನ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಕರಿಬೇವು ಇದರಲ್ಲಿ ಅರ್ಧ ಬೌಲ್ ಆಗಷ್ಟು ತಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಬೆಲ್ಲ, ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊಂಡು ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ, ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ತೊಗರಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನ ಕುಕ್ಕರ್ಗೆ ಹಾಕೋತೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಟೊಮ್ಯಾಟೊ, ಅರಿಶಿನ ಪುಡಿ, ಉಪ್ಪು. ನೋಡಿ, ಇದಕ್ಕೇನೆ ಎಣ್ಣೆ ಇಷ್ಟು ಹಾಕ್ಬಿಟ್ಟು ಇದಕ್ಕೆ ನಾನು ಬೇಳೆ ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ತರಕಾರಿ ಎಲ್ಲ ಸಹ ಬೇಯಬೇಕಲ್ವಾ, ಸ್ವಲ್ಪ ನೀರು ಹಾಕೊಬೇಕು. ತರಕಾರಿ ಮುಳುಗುವಷ್ಟು ನೀರು ಯೂಸ್ ಮಾಡಿ. ನೋಡಿ, ಇಷ್ಟು ನೀರು ಹಾಕಿದ್ರೆ ಸಾಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನೊಂದು 4ರಿಂದ 5 ಜನಕ್ಕಾಗಷ್ಟು ಸಾಂಬಾರ್ನ ಮಾಡ್ತಾ ಇದ್ದೀನಿ. ನೀವು ನೋಡ್ಬಿಟ್ಟು ಹಾಕೊಳ್ಳಿ ಕ್ವಾಂಟಿಟೀಸ್ನ. ಒಂದು ಇಬ್ಬರಿಗೆಲ್ಲ ಮಾಡ್ತಿದ್ದೀರಾ ಅಂತಂದ್ರೆ ನಾನು ತಗೊಂಡಿರೋ ಕ್ವಾಂಟಿಟೀಸ್ ಅಲ್ಲಿ ಅರ್ಧ ಭಾಗ ತಗೊಂಡ್ರೆ ಸಾಕು. ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ. ಬೇಳೆ, ಟೊಮ್ಯಾಟೊ, ತರಕಾರಿ ಎಲ್ಲದೂ ಸಹ ಚೆನ್ನಾಗಿ ಬೇಯುತ್ತೆ. ನಾನು ಒಂದು 5 ವಿಷಲ್ ಆಗೋದಕ್ಕೆ ಇದನ್ನ ಬಿಡ್ತೀನಿ. ನೋಡಿ, ಆ ಕಡೆ ವಿಷಲ್ ಆಗುವಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆನೂ ಸಹ ಮಾಡ್ಕೊಬಿಡೋಣ. ಆ ಕಡೆ ವಿಷಲ್ ಆಗ್ತಾ ಇರಲಿ. ಈ ಕಡೆ ನಾನು ಪ್ಯಾನ್ ಕಾಯೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಎರಡು ಒಟ್ಟಿಗೆ ಆಗ್ಬಿಡುತ್ತೆ, ಟೈಮ್ ಕೂಡ ಸೇವ್ ಆಗ್ಬಿಡುತ್ತೆ ನಮಗೆ. ಆ ಕಡೆ ವಿಷಲ್ ಆಗೋಷ್ಟರಲ್ಲಿ ಈ ಕಡೆ ಒಗ್ಗರಣೆ ಸಹ ಆಗ್ಬಿಡುತ್ತೆ. ಒಟ್ಟೊಟ್ಟಿಗೆ ಮಾಡ್ಕೊಬಿಡೋಣ. ಎಣ್ಣೆ ಕೂಡ ನೋಡಿ ಚೆನ್ನಾಗಿ ಕಾಯ್ತಾ ಇದೆ. ನೋಡಿ, ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಹಾಕೋತೀನಿ. ಕರಿಬೇವು, ಈರುಳ್ಳಿನ ಹಾಕ್ಬಿಟ್ಟು ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ನಾವು ಅಲ್ಲಿವರೆಗೂ ನಾವು ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇದಕ್ಕೇನೆ ನಾನು ಬೆಳ್ಳುಳ್ಳಿ ಹೆಸರನ್ನ ಹಾಕೋತೀನಿ. ಬೆಳ್ಳುಳ್ಳಿ ಫ್ಲೇವರ್ ಸಾಂಬಾರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿನ ಹಾಕೊಂಡ್ರೆ ಸಾಂಬಾರ್ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಬೆಳ್ಳುಳ್ಳಿನ ನೀವು ಒಗ್ಗರಣೆಗೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿದೆಲ್ಲ ಫ್ರೈ ಆಗ್ಲಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ನಾನು ಈ ಸ್ಪೈಸಸ್ನೆಲ್ಲ ಹಾಕೋತೀನಿ. ಖಾರ ಪುಡಿ, ಸಾಂಬಾರ್ ಪುಡಿ, MTR ಸಾಂಬಾರ್ ಪುಡಿ, ಕೊಬ್ಬರಿ ತುರಿ ಹಾಕ್ಬಿಟ್ಟು ಇದಕ್ಕೇನೆ ಬೆಲ್ಲ ಹಾಕೋತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
1 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ನೋಡಿ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಒಗ್ಗರಣೆ ಎಲ್ಲ ಚೆನ್ನಾಗಾಗ್ಲಿ. ಈ ಕಡೆ ವಿಷಲ್ ಕೂಡ ಆಗೋದಕ್ಕೆ ರೆಡಿ ಆಗಿದೆ. ವಿಷಲ್ ಕೂಡ ಆಗ್ಲಿ ಚೆನ್ನಾಗಿ. ನೋಡಿ ಈ ಕಡೆ ವಿಷಲ್ ಕೂಡ ಚೆನ್ನಾಗಿ ಆರಿದೆ. ನಾನು ಲಿಡ್ನ ಓಪನ್ ಮಾಡ್ತೀನಿ. ನೋಡಿ ಬೇಳೆ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಇಷ್ಟ ಆದ್ರೆ ಸಾಕು. ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ ನಾನು ಫ್ರೈ ಮಾಡ್ಕೊಂಡಿದೀವಲ್ವಾ ಈ ಒಗ್ಗರಣೆನ ಆಡ್ ಮಾಡ್ಕೊಬೇಕು. ಸಾಂಬಾರ್ನ ಸ್ವಲ್ಪ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕ್ತೀನಿ. ಇದೇ ಪಾತ್ರೆಗೆ ನಾನು ನೀರು ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ. ನೋಡಿ ನಾನು ಇಷ್ಟು ನೀರನ್ನ ಯೂಸ್ ಮಾಡ್ತಿದ್ದೀನಿ. ನೀವು ಸಾಂಬಾರ್ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಚೆಕ್ ಮಾಡ್ಕೊಂಡು ಹಾಕೊಳ್ಳಿ. ನೋಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆನ್ ಮಾಡ್ಕೋತೀನಿ. ಇವಾಗ ಸ್ಟವ್ನ ಆನ್ ಮಾಡ್ಕೋತೀನಿ. ಸಾಂಬಾರು ಚೆನ್ನಾಗಿ ಕುದಿ ಬರಬೇಕು. ಉಪ್ಪನ್ನ ಚೆಕ್ ಮಾಡ್ಕೊಬಿಟ್ಟು ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಸಾಂಬಾರನ್ನ ಕುದಿಯೋದಕ್ಕೆ ಬಿಡ್ತೀನಿ. ಇದು ಒಂದು 6 ರಿಂದ 7 ನಿಮಿಷ ಸಾಂಬಾರು ಚೆನ್ನಾಗಿ ಕುದಿಬೇಕು. ನೋಡಿ ಸಾಂಬಾರೆಲ್ಲ ಎಷ್ಟು ಚೆನ್ನಾಗಿ ಕುದೀತಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು 2 ನಿಮಿಷ ಕುದ್ರೆ ಸಾಕಿದು. ಆಲ್ಮೋಸ್ಟ್ ಎಲ್ಲ ಕುದ್ದಿದೆ ಸಾಂಬಾರು. ನೋಡಿ ಸಾಂಬಾರಲ್ಲಿ ಇವಾಗ ಚೆನ್ನಾಗಿ ಕುದ್ದಿದೆ. ತರಕಾರಿ ಬೇಳೆ ಸಾಂಬಾರ್ ರೆಡಿ ಆಗಿದೆ. ನಾನು ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಫ್ರೆಂಡ್ಸ್ ನೋಡಿ ಈ ಕಡೆ ಇಡ್ಲಿ ಕೂಡ ಬೇಯೋದಕ್ಕೆ ಇಟ್ಟಿದ್ದೆ ನಮ್ಮನೇಲಿ. ನಾನು ಇಡ್ಲಿ ಜೊತೆಗೆ ಈ ಸಾಂಬಾರ್ನ ಸರ್ವ್ ಮಾಡ್ಕೋತಿದ್ದೀನಿ. ಎಲ್ಲರೂ ಇದಕ್ಕೆ ರಸಮ್ಮು, ಗ್ರೀನ್ ರಸಮ್, ರೆಡ್ ರಸಮ್ ಮಾಡ್ಕೋತಾರೆ. ಬಟ್ ನಾನು ಡಿಫ್ರೆಂಟ್ ಆಗಿ ಇವತ್ತು ತರಕಾರಿ ಬೇಳೆ ಸಾರನ್ನ ಮಾಡ್ಕೋತಾ ಇದ್ದೀನಿ ಇಡ್ಲಿ ಜೊತೆಗೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.